ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಡಾಕ್ಟರ್ ಮರಿಯಾ ಪ್ರಮೀಳಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ನ್ಯಾಷನಲ್ ಟಿವಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮ್ಮ ಹಣೆ ಉಳಿತಾಯಕ್ಕೆ ಇರುವಂತಹ 7 ವೈರಿಗಳ ಬಗ್ಗೆ ತಿಳಿದುಕೊಳ್ಳುವ. ಯಾರಪ್ಪ ಈ ವೈರಿಗಳು? ಇವುಗಳನ್ನು ಹೇಗೆ ನಾಶ ಮಾಡುವಂಥದ್ದು? ಬಹಳಷ್ಟು ಸುಲಭವಾದಂತಹ ವಿಧಾನ. 1ನೇ ವೈರಿ ಇನ್ಫ್ಲೇಷನ್ ಆರ್ ಇಕನಾಮಿಕ್ ಡೌನ್ ಟ್ರೆಂಡ್ ಅಂತಾರೆ. ಅಂತ ಹೇಳಿದ್ರೆ ಇನ್ಫ್ಲೇಷನ್, ದಿನದಿಂದ ದಿನಕ್ಕೆ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಹಣದ ಬೆಲೆ ಕಡಿಮೆ ಆಗುತ್ತದೆ, ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮಗೆ ಈ ವೈರಿಯ ಬಗ್ಗೆ ಗೊತ್ತಿಲ್ಲದಿದ್ರೆ, ಅರಿವಿಲ್ಲದೆ ಇದ್ರೆ, ನೀವು ಇವತ್ತು ಅದನ್ನು ತಿಳ್ಕೊಳ್ಳೇಬೇಕು. ನೀವು ನಿಮ್ಮ ಮುಂದಿನ ಜೀವನದ ಬಗ್ಗೆ ಪ್ಲಾನ್ ಮಾಡ್ಕೋಬೇಕು. ಈ ಇನ್ಫ್ಲೇಷನ್ಗೆ ವಿರುದ್ಧವಾಗಿ ಅಥವಾ ಈ ಇನ್ಫ್ಲೇಷನ್ಗಿಂತ ಜಾಸ್ತಿಯಾಗಿ ನಾನು ಎಷ್ಟು ರಿಟರ್ನ್ ತಗೋಬೇಕು? 7ರಿಂದ 8% ಇನ್ಫ್ಲೇಷನ್ ಇದೆ ಅಂತ ಹೇಳಿದ್ರೆ ನನಗೆ ಸಾಮಾನ್ಯವಾಗಿ 10% ಅಷ್ಟು ರಿಟರ್ನ್ ಬಂದರೆ ಮಾತ್ರ ನನ್ನ ಜೀವನ ಸುಗಮವಾಗಿ ಸಾಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮಗೆ ಸಿಗುವಂತಹ ಬಡ್ಡಿಯು ಮಿನಿಮಮ್ 8 to 10% ಇರಲೇಬೇಕು. ಇನ್ಫ್ಲೇಷನ್ ಬೀಟ್ ಮಾಡ್ಕೊಂಡಿರಬೇಕು. ದ ಸೆಕೆಂಡ್ ವೈರಿ, ನಿಮ್ಮ 2ನೇ ಶತ್ರು, ಅದು ಎಮರ್ಜೆನ್ಸಿ ಫಂಡ್ ಇಲ್ಲದೆ ಇರುವಂಥದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೇ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಂಡಿಟ್ಟಿರಲಿಲ್ಲ. ನಿಮ್ಗೆ ಗೊತ್ತಿಲ್ಲ ಮುಂದೆ ಏನು ಬರುತ್ತೆ ಅಂತ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳಿ. ಇಮ್ಯಾಜಿನ್ ಮಾಡಿ, ಜಾಬ್ ಲಾಸ್ ಆಯಿತು ಅಥವಾ ಮನೇಲಿ ಏನಾದರೂ ತೊಂದರೆ, ಕಾಯಿಲೆ, ಕಸಾಲೆಗಳು ಬಂದವು. ಆಗ ಹಣ ಇಲ್ಲದೆ ಇದ್ರೆ ನೀವು ಬೇರೆಯವ್ರ ಹತ್ರ ಹೋಗಿ ಹಣ ಕೇಳಬೇಕು, ಭಿಕ್ಷೆ ಬೇಡುವಂಥ ಸಂದರ್ಭ ಬರುತ್ತೆ. ಈ ಸಂದರ್ಭದಲ್ಲಿ ತಲೆನೋವು ಜಾಸ್ತಿ, ಟೆನ್ಷನ್ ಜಾಸ್ತಿ. ಇದಕ್ಕಿಂತ ನೀವು ಎಮರ್ಜೆನ್ಸಿ ಫಂಡ್ ಅನ್ನಂತ ಮೊದಲೇ ತೆಗೆದಿಟ್ಟುಕೊಂಡಿದ್ದಿದ್ರೆ ನಿಮ್ಮ ಈ ಶತ್ರುವನ್ನು ನಾಶ ಮಾಡ್ಕೋಬಹುದು. ನೆಕ್ಸ್ಟ್, ಅನ್ಫಾರ್ಸೀನ್ ಎಕ್ಸ್ಪೆನ್ಸಸ್. ಬಹಳಷ್ಟು ಸಲ ನಮ್ಗೆ ಗೊತ್ತಿಲ್ಲದೆ ಅನೇಕ ಎಕ್ಸ್ಪೆನ್ಸಸ್ ಬಂದೇ ಬರುತ್ತೆ. ಯೋಚನೆ ಮಾಡ್ಕೊಳ್ಳಿ, ಮೇ ಬಿ ಸಡನ್ ಆಗಿ ಎಲೆಕ್ಟ್ರಿಕ್ ಶಾಕ್ ಆಯಿತು ಅಥವಾ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಏನಾದರೂ ಹಾಳಾಗಿ ಹೋಯಿತು. ಅತಿ ಹೆಚ್ಚು ಬೆಲೆ ಬಾಳುವಂಥ ವಸ್ತುಗಳು ಇರಬಹುದು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಅಂತ. ಸೊ ಅದಕ್ಕೂ ನಾವು ತಯಾರಾಗಿಲ್ಲದಿದ್ರೆ ನಾವು ಇಟ್ಕೊಂಡಂಥ ಹಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಇದಕ್ಕೋಸ್ಕರ ನಾವು ಎಮರ್ಜೆನ್ಸಿ ಫಂಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಕೇವಲ ಜಾಬ್ ಲಾಸ್ ಮಾತ್ರ ಅಲ್ಲ, ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಅವುಗಳಿಗೆ ಪ್ರೊಟೆಕ್ಷನ್ ಕೊಡುವಂತಹ ಒಂದು ಸಾಧನ ಎಮರ್ಜೆನ್ಸಿ ಫಂಡ್. ಅನ್ಫಾರ್ಸೀನ್ ಸಿಚುವೇಶನ್ಸ್ ಅನ್ನು ಸ್ಟಾಪ್ ಮಾಡೋದು. ನಮಗಂತೂ ಅನ್ಫಾರ್ಸೀನ್ ಸಿಚುವೇಶನ್ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅವುಗಳಿಗೆ ತಯಾರಾಗಿರ್ಲಿಕ್ಕೆ ಸಾಧ್ಯತೆ ಇದೆ. 3ನೇದು ಸೈಬರ್ ಪ್ಯಾಥಾನ್ಸ್. ಏನಪ್ಪ ಈ ಸೈಬರ್ ಪ್ಯಾಥಾನ್ಸ್ ಅಂತ ಹೇಳಿದ್ರೆ, ಇವತ್ತು ಎಲ್ಲರೂ ಡಿಜಿಟಲ್ ಅಲ್ಲಿ ಇಷ್ಟು ಚೆನ್ನಾಗಿ ಪರಿಣತರಾಗಿದ್ದಾರೆ. ಆದ್ರೂ ವಿದ್ಯಾವಂತರಾಗಿರುವವರೇ ಅನೇಕ ಸ್ಕ್ಯಾಮ್ಗಳಿಗೆ ಒಳಪಡ್ತಾರೆ. ಸೊ ಇವುಗಳು, ಒಂದು ವೇಳೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಹಳಷ್ಟು ಕಷ್ಟಪಟ್ಟು ನೀವು ಹಣವನ್ನು ಸಂಪಾದಿಸ್ಕೊಂಡಿದ್ದೀರಾ. ನಿಮ್ಗೆ ಈ ಸೈಬರ್ ಕ್ರೈಮ್ ಬಗ್ಗೆ ಅಥವಾ ಹೇಗೆ ಟೆಕ್ನಿಕಲಿ ಯಾಮಾರಿಸಿಕೊಂಡು ಜನರನ್ನು ಸ್ಕ್ಯಾಮ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗಿಯೂ ನೀವು ಇದ್ದಂತ ಹಣವನ್ನು ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಎಜುಕೇಶನ್ ಎನ್ನುವಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನೀವು ಫೈನಾನ್ಷಿಯಲ್ ಎಜುಕೇಶನ್ ತಕೊಂಡ್ರೆ ಓಕೆ, ಏನೆಲ್ಲ ಯಾವ ಥರದ ಸ್ಕ್ಯಾಮ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಾವು ಪ್ರಿಕಾಷನ್ ತಕೊಂಡು ಆ ಥರದ ತೊಂದರೆಗಳಿಗೆ ಒಳಗಾಗದೇ ಇರುವಂತ ನೋಡ್ಕೊಳ್ಬಹುದು. ಇದನ್ನು ತಿಳ್ಕೊಂಡ್ರೆ ನಿಮ್ಮಲ್ಲಿರುವಂಥ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಾಂದ್ರೆ ಒಂದು ಚಿಕ್ಕ ಮಿಸ್ಟೇಕ್ that can take away your entire hard-earned money. 4ನೇ ಶತ್ರು ಡೆಟ್ ಡ್ರ್ಯಾಗನ್. ಏನಪ್ಪ ಈ ಡೆಟ್ ಡ್ರ್ಯಾಗನ್ ಅಂತ ಹೇಳಿದ್ರೆ, ಅಂದ್ರೆ ಮೇಲಿಂದ ಮೇಲೆ ಸಾಲ ತೆಗೆದುಕೊಳ್ಳುವಂಥದ್ದು, ಸಾಲದ ಮೇಲೆ ಸಾಲದ ಬರೆ ಜಾಸ್ತಿ ಆದಾಗಂತ ಸೂಸೈಡ್ ನಂತಹ ಅಥವಾ ಬೇರೆ ಟೆನ್ಷನ್, ಹೆಲ್ತ್ ಇಶ್ಯೂಸು, ರಿಲೇಶನ್ಶಿಪ್ ಇಶ್ಯೂಸು, ಈ ಥರದ ಪ್ರಾಬ್ಲಮ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಆದಷ್ಟು ಸಾಲ ಮಾಡೋದನ್ನು ಕಡಿಮೆ ಮಾಡಿಕೊಳ್ಳಿ. ಎಲ್ಲಿ ಅನವಶ್ಯಕವಾಗಿ ನೀವು ಹಣವನ್ನು ಬಳಸಿಕೊಂಡು ಬೇರೆಯವರಿಂದ ಸಾಲ ಮಾಡಿಕೊಂಡು ಬೇಡದೇ ಇರುವಂತಹ ಅಗತ್ಯವಿರದೇ ಇರುವಂತಹ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಬಜೆಟ್ ಮಾಡಿಕೊಳ್ಳಿ, ಪ್ಲಾನ್ ಮಾಡಿಕೊಂಡು ಆಮೇಲೆ ಆ ಸಾಲಗಳನ್ನು ತೆಗೆದುಕೊಳ್ಳದೆ ನೀವು ಉಳಿತಾಯ ಮಾಡಿ ವೃದ್ಧಿ ಮಾಡಿದಂಥ ಹಣದಿಂದ ಗ್ರೋತ್ ಆಗಿರುತ್ತೆ, ಇನ್ಕಮ್ ಬಂದಿರುತ್ತೆ. ಆ ಇನ್ಕಮ್ನಿಂದ ಹೇಗೆ ಆ ವಸ್ತುಗಳನ್ನು ಪಡ್ಕೋಬಹುದು ಅಥವಾ ಪಡ್ಕೊಂಡಂತಹ ವಸ್ತುಗಳನ್ನು, ತೆಗೆದುಕೊಂಡಂತಹ ವಸ್ತುಗಳಿಂದ ನನಗೇನಾದರೂ ಉಪಯೋಗ ಇದೆಯಾ ಅದ್ರ ಬಗ್ಗೆ ತಿಳಿದುಕೊಂಡು ಆಮೇಲೆ ಸಾಲ ಮಾಡೋದಿಕ್ಕೆ ಹೋಗಿ. 5ನೇ ಶತ್ರು ಲೈಫ್ ಸ್ಟೈಲ್ ಚೇಂಜಸ್.
ಈಗ ನೀವೆಲ್ಲರೂ ನೋಡ್ಕೊಂಡಿರ್ಬೋದು, MNCಗಳಲ್ಲಿ ವರ್ಕ್ ಮಾಡಿರ್ತೀರಾ, ಯಾವುದೋ ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿರ್ತೀರಾ. ಇವತ್ತಿದ್ದ ಸ್ಟೈಲ್ ನಾಳೆ ಇರೋದಿಲ್ಲ. ಸೊ ನಮಗೂ ಟೆಂಪ್ಟ್ ಆಗ್ತಾ ಇರುತ್ತೆ ಅಲ್ವಾ, ಓಕೆ ಅದು ತಗೋಬೇಕು, ಅವ್ರ ಹತ್ರ ಆಪಲ್ ಫೋನ್ ಇದೆ, ಇವ್ರ ಹತ್ರ ಈ ಕಾರ್ ಇದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅಂತ. ಬಟ್ ಆ ಲೈಫ್ ಸ್ಟೈಲ್ ಚೇಂಜ್ ಮಾಡೋವಾಗ ನೀವು ಯಾವ ರೀತಿ ಚೇಂಜ್ ಮಾಡ್ಕೋತಾ ಇದ್ದೀರಿ? ನಿಮಗೆ ಅದರ ಅವಶ್ಯಕತೆ ಇದೆಯಾ? ಅಥವಾ ಅದನ್ನ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ಸಂಪತ್ತನ್ನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ವಾ? ಅಥವಾ ನೀವು ಮಾಡಿರುವಂತಹ ಯೂಸ್ ಮಾಡುವಂತಹ ಹಣ ಬೇರೆ ಯಾವುದಾದ್ರೂ ನಿಮ್ಮ ಫಿನಾನ್ಷಿಯಲ್ ಗೋಲಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಇಲ್ವಾ? ಇದನ್ನ ನೋಡಿಕೊಂಡು ಅಗತ್ಯ ಇದ್ದಲ್ಲಿ ಮಾತ್ರ, ಈ ಸಂದರ್ಭದಲ್ಲಿ ಚಾಪೆ ಇದ್ದಷ್ಟು ಮಾತ್ರ ಕಾಲ್ ಚಾಚ್ಕೋಬೇಕು. ಇಲ್ಲ ಅಂತ ಇದ್ರೆ ನಾವು ಸಾಲ ಮಾಡಿ ಮತ್ತೆ ತೊಂದರೆಗೆ ಒಳಗಾಗುವಂತ ಸಂದರ್ಭ ಇರುತ್ತೆ. ಇಲ್ಲ ಅಂದ್ರೆ ಸಿಂಪಲ್ ಮೆಥಡ್, ಪ್ಯಾಸಿವ್ ಇನ್ಕಮ್ ಜಾಸ್ತಿ ಮಾಡುವಂಥದ್ದು. ನೀವು ಕೇವಲ ಜಾಬ್ ಅಲ್ಲಿ ಮಾತ್ರ ಅಲ್ಲ, ಬೇರೆ ಟೈಮಲ್ಲೂ ನಿಮ್ಮ ಸ್ಕಿಲ್ಸ್ ಅನ್ನು ಉಪಯೋಗಿಸ್ಕೊಂಡು, ನಿಮ್ಮ ರಿಸೋರ್ಸ್ ಅನ್ನು ಉಪಯೋಗಿಸ್ಕೊಂಡು ಎಷ್ಟು ಹೆಚ್ಚು ಹಣ ಮಾಡೋದಿಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ನೋಡಿಕೊಂಡ್ರೆ, ಇದರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಹಣ ನಿಮ್ಮ ಶತ್ರುವನ್ನು ಕೊಂದುಬಿಟ್ಟು ನಿಮ್ಮ ಹಣವನ್ನು ಜಾಸ್ತಿ ಮಾಡುವಂತ ಸಂದರ್ಭ ಜಾಸ್ತಿ ಇರುತ್ತೆ. 6ನೇ ಶತ್ರು ಇನ್ಶೂರೆನ್ಸ್ ಇಲ್ಲದೆ ಇರುವಂಥದ್ದು. ಯೋಚನೆ ಮಾಡಿ, ನಿಮ್ಮಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಇದ್ರೆ ಅದು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್. ನೀವು ವೆಹಿಕಲ್ ತಗೊಂಡಿರ್ತೀರಾ, ಇನ್ಶೂರೆನ್ಸ್ ಮಾಡಿರೋದಿಲ್ಲ, ಅಥವಾ ನೀವು ನಿಮ್ಮ ಮನೆಯವರು ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿಕೊಂಡಿರ್ತಾರೆ, ನಿಮ್ಮಲ್ಲಿ ಟರ್ಮ್ ಇನ್ಶೂರೆನ್ಸ್ ಇರೋದಿಲ್ಲ, ಅಥವಾ ನಿಮ್ಮ ಇಡೀ ಕುಟುಂಬದವರಿಗೆ ಬೇಕಾಗಿರುವಂತಹ ಹೆಲ್ತ್ ಇನ್ಶೂರೆನ್ಸ್ ಇರೋದಿಲ್ಲ. ಈ ಸಂದರ್ಭದಲ್ಲಿ ಈ ಇನ್ಶೂರೆನ್ಸ್ ಇಲ್ಲದೆ ಇರುವಂಥದ್ದು, ಆ ಗ್ಯಾಪ್, ನಾಟ್ ಹ್ಯಾವಿಂಗ್ ಅ ಇನ್ಶೂರೆನ್ಸ್, ದ ಗ್ಯಾಪ್ is a enemy. So please make sure that you are having a right insurances. Last but not the least, procrastination or lack of financial planning. ಫಿನಾನ್ಷಿಯಲ್ ಪ್ಲಾನಿಂಗ್, ಆರ್ಥಿಕ ಯೋಜನೆನೇ ಮಾಡ್ಕೊಂಡಿರೋದಿಲ್ಲ. ಎಲ್ಲ ಬೇರೆ ಕಂಪನಿಗಳಿಗೆ, ಗೌರ್ಮೆಂಟಿಗೆ ಅಂತ ಅನ್ಕೋತಾರೆ. ನಾವು ನನ್ನ ಜೀವನದಲ್ಲಿ ನಾನು ಇಟ್ಕೊಂಡಿರುವಂಥ ಆಸೆಯನ್ನು ಪೂರೈಸಬೇಕು, ಅಥವಾ ನನ್ನ ಗೋಲ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತಿದ್ರೆ ನನಗೆ ಪ್ಲಾನಿಂಗ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತದೆ. ಸೊ ನೀವು ನುರಿತಿರುವಂತಹ ಪರಿಣತರಿಂದ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಗೋಲ್ ಏನಿದೆ, ಯಾವ ರೀತಿ ಹೋಗ್ಬೋದು, ಎಷ್ಟು ಹಣ ಬೇಕು, ಯಾವ ವಯಸ್ಸಿನಲ್ಲಿ ಹಣ ಬೇಕು, ಅದನ್ನು ಹೇಗೆ ಮಾಡ್ಕೊಳ್ಳುವಂಥದ್ದು, ಒಂದು ಫುಲ್ ಎಂಟೈರ್ ಸ್ಟ್ರಕ್ಚರ್ ನಿಮಗೆ ರೆಡಿಯಾಗಿರುತ್ತೆ. ಈ ಸ್ಟ್ರಕ್ಚರಿಂದ ನೀವು ನಿಮ್ಮ ಪ್ಲಾನಿಂಗ್ ಅನ್ನು ಮಾಡ್ಕೋಬಹುದು. ಇಮ್ಮಿಡಿಯೇಟ್ ಮಾಡ್ಕೊಳ್ಳಿ. ಪ್ರೋಕ್ರಾಸ್ಟಿನೇಷನ್ ಈಗಲೇ ಯಾಕೆ ಮಾಡಬೇಕು, ನನ್ನ ವಯಸ್ಸು ಇನ್ನೂ ಚಿಕ್ಕದು, ಇನ್ನು ಸ್ವಲ್ಪ ವಯಸ್ಸಾದ ನಂತರ ಮಾಡ್ಕೋತೇನೆ, ಅಥವಾ ಬರೋ ವರ್ಷದಲ್ಲಿ ಮಾಡ್ಕೋತೇನೆ, ಈ ತರ ಅನೇಕ ನೆವನಗಳನ್ನು ಕೊಟ್ಟು ನಾವು ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಮುಂದಕ್ಕೆ ದೂಡ್ಕೊಂಡು ಬಿಡ್ತೀವಿ, ನಮ್ಮ ಯೋಜನೆಗಳನ್ನೆಲ್ಲ ಮುಂದಕ್ಕೆ ಹಾಕ್ಬಿಡ್ತೀವಿ. ಸೊ ನೀವು ಯಾವತ್ತು ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡಿರ್ತೀರಾ ಆವತ್ತಿಂದ ನಿಮಗೆ ಕ್ಲಿಯರ್ ಡೈರೆಕ್ಷನ್ ಸಿಗುತ್ತೆ. ನೀವು ಬೇಕಾಗಿರುವಂತಹ ನಿಮ್ಮ ಈ ವೈರಿಗಳನ್ನೆಲ್ಲ ಕೊಂದುಬಿಟ್ಟು ನೀವು ಅಬಂಡೆನ್ಸ್ ಅಂತ ಹೇಳ್ಬಹುದು, ಅಥವಾ ಫಿನಾನ್ಷಿಯಲ್ ಅಬಂಡೆನ್ಸ್ ಅಂತ ಹೇಳ್ಬಹುದು. ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ನಿಮ್ಮ ಹಣದ ಪ್ರಗತಿಯನ್ನು ನೋಡ್ಕೊಳ್ಳುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಆದಷ್ಟು ಬೇಗ ಈ ವೈರಿಗಳನ್ನು ಕೊಂದುಬಿಡಿ, ಹೊಸ ಜೀವನ ನಿಮ್ಮದಾಗಲಿ. ಈ ವಿಷಯ ತಿಳ್ಕೊಂಡಿರೋದಕ್ಕೆ ನಿಮಗೆ ಧನ್ಯವಾದಗಳು. ಯಾವುದೇ ಹೆಚ್ಚಿನ ಅವಶ್ಯಕತೆ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನ್ಯಾಷನಲ್ ಟಿವಿನ ಫಾಲೋ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ, ನಾವು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಡಾಕ್ಟರ್ ಮರಿಯಾ ಪ್ರಮೀಳಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್.